ನಿಶ್ಚಿತಾರ್ಥದ ಚಪ್ಪರದಡಿ ಭೂಮಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದ ಮಾಳುವಿಗೆ ತಾನು ತಂದಿದ್ದ ಬಟ್ಟೆಯನ್ನು ಕೊಟ್ಲು. ಗೌರಿ, ಅರು, ಭೂಮಿ ಮತ್ತು ಇತರ ಕೆಲವು ಸ್ನೇಹಿತೆಯರು ಸೇರಿ ಮಾಳುವಿಗೆ ಅವರು ತಂದಿದ್ದ ಬಟ್ಟೆಯನ್ನು ತೊಡಿಸಿ ಇನ್ನಷ್ಟು ಸುಂದರವಾಗಿ ಸಿಂಗರಿಸಿ ಮತ್ತೆ ಚಪ್ಪರಕ್ಕೆ ಕರೆತಂದರು. ಭಾಸ್ಕರ್ ತುಂಬಿದ ಮನಸ್ಸಿನಿಂದ ತನ್ನ ಹೆಸರು ಕೆತ್ತಿದ್ದ ಉಂಗುರವನ್ನು ಅವಳ ಬೆರಳಿಗೆ ತೊಡಿಸಿ ಕಣ್ಣು ಮಿಟುಕಿಸಿದ. ಮಾಳುವು ಕೂಡ ತನ್ನ ಪ್ರೀತಿ ತನಗೆ ಒಲಿಯತ್ತೆನ್ನುವ ಹೆಮ್ಮೆಯಿಂದ ತುಂಬಿದ ಸಂತೋಷದಿಂದ ಅವನ ಬೆರಳಿಗೆ ಉಂಗುರನ್ನ ತೊಡಿಸಿದಳು. ಅದಾದ ನಂತರ ಅಗ್ನಿ ತನಗೆ ಕೊಟ್ಟಿದ್ದ ಆ 2 ಬಳೆಗಳನ್ನು ಭೂಮಿ ಮಾಳುವಿಗೆ ಕೈ ತೊಡಿಸಿದಳು. ಕೇಶವ್ ಮತ್ತು ನಾಣಿ ಅಜ್ಜಿಗೆ ಸಂತೋಷದಿಂದ ಎದೆ ತುಂಬಿ ಬಂದಿತ್ತು. ಎಂದಿಗೂ ದಾರಿಗೆ ಬರುವುದಿಲ್ಲವೆಂದು ಕೊಂಡಿದ್ದವನಿಗೆ ಒಂದು ಸುಂದರ ಬದುಕು ಸಿಗುತ್ತಿರುವುದನ್ನು ಕಂಡು ಆ ಹಿರಿಯ ಜೀವಗಳು ಮನದರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮದುವೆಗೆ ದಿನಾಂಕ ನಿಗದಿಪಡಿಸುವುದು, ಫೋಟೋ ತೆಗೆಯುವುದು ಮುಂತಾದವುಗಳಿಂದಾಗಿ ಆ ದಿನ ಬಹಳ ಗಡಿಬಿಡಿಯಿಂದ ಕೂಡಿತ್ತು. ಅದರ ನಡುವೆ ಅರುವಿನ ಕಣ್ಣುಗಳು ತನ್ನ ಪ್ರಾಣಸಖನನ್ನೇ ಹುಡುಕುತ್ತಿದ್ದವು. ಮಾಳುವಿನ ಮನೆಯ ಹೊರಗೆ ಕಾರಿಗೆ ಒರಗಿಕೊಂಡು ಯಾರಿಗೋ ಕಾಲ್ ಮಾಡುತ್ತಿದ್ದ ಅರವಿಂದ್ನ ಬಳಿ ಅವಳು ಮೆಲ್ಲನೆ ನಡೆದು ಬಂದ್ಲು. ಆರು ಬಂದಿರುವುದನ್ನು ಗಮನಿಸಿದ ಅರವಿಂದ್ ಕಾಲ್ ಕಟ್ ಮಾಡಿ ಅವಳತ್ತ ನೋಡಿ ವಿಚಾರಿಸಿದ. ಏನು? ಸ್ವಲ್ಪವೂ ಮರುಕವಿಲ್ಲದೆ ತನ್ನ ಬಳಿ ಕೇಳುತ್ತಿರುವುದನ್ನು ಅವಳು ವೇದನೆಯಿಂದ ನೋಡಿದಳು. ನಾನು ಯಾಕೆ ಬಂದಿರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಅರವಿಂದ್? ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳುತ್ತಿರುವವಳನ್ನು ಕಂಡು ಅವನ ಎದೆಯು ಚೂರಾಯಿತು. ನಾನು ಸೆಲೆಕ್ಟ್ ಆಗಿರೋದು ಪೊಲೀಸ್ ಇಲಾಖೆಗೆ, ಮನಃಶಾಸ್ತ್ರ ವಿಭಾಗಕ್ಕಲ್ಲ. ನೀನು ವಿಷಯ ಹೇಳು, ಅರವಿಂದ್ ಸಿಟ್ಟಿನಿಂದಲೇ ಹೇಳಿದಾಗ ಅರು ಸಂಕಟದಿಂದ ಅವನನ್ನು ನೋಡಿದ್ರು. ನನ್ನನಿಗೆ ಹಿಂಸಿಸುವುದರಲ್ಲಿ ನಿನಗೆಂಥ ಖುಷಿ ಸಿಗತ್ತೆ ಅರವಿಂದ್? ಈ ನಿನ್ನ ಮನಸ್ಸಿನಲ್ಲಿ ನಾನೇ ತುಂಬಿದ್ದೀನಿ ಅಂತ ನನಗೂ ಗೊತ್ತು. ಆದರೂ ಅರು, ನೀನು ನಿನ್ನ ಮಿತಿ ಮೀರ್ತಾ ಇದೆಯಾ? ಸುಮ್ಮನೆ ಬೇಡವಾದದನ್ನು ಮಾತನಾಡಿ ನನ್ನ BP ರೇಸ್ ಮಾಡಬೇಡ. ಅರವಿಂದ್ ರೇಗಾಡಿದಾಗ ಅವಳು ತುಂಬಿ ಬರುತ್ತಿದ್ದ ಕಣ್ಣೀರಿಗೆ ತಡೆಯೊಡ್ಡಿ ನಿಂತಳು. ನಾನು ಬೇಡವಾದದ್ದನ್ನೇನಾದರೂ ಹೇಳ್ತಿದ್ದೀನಿ ಅರವಿಂದ್? ನನ್ನನ್ನು ನೀನು ಸ್ವಲ್ಪನೂ ಪ್ರೀತಿಸ್ತಾ ಇಲ್ವೇ? ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು. ಅರವಿಂದ್ನ ಕೈಯನ್ನು ಅವನ ಎದೆಯ ಮೇಲಿಟ್ಟು ಕೇಳಿದೊಡನೆ ಅವನು ಆ ಕೈಯನ್ನು ಕೊಡವಿದ. ಅರು, ಒಬ್ಬರ ತಾಳ್ಮೆಯನ್ನು ವಿನಾಕಾರಣ ಪರೀಕ್ಷಿಸಬೇಡ. ನೀನು ನನ್ನ ತಾಳ್ಮೆ ಮೀರಿದ್ರೆ ನಿನ್ನ ಮೇಲೆ ಕೈ ಮಾಡಬೇಕಾಗತ್ತೆ. ಇಷ್ಟು ಕಾಲ ನನ್ನ ಹಿಂದೆ ಬಿದ್ದಿದ್ರು ನಾನು ನಿನ್ನತ್ತ ತಿರುಗಿ ಕೂಡ ನೋಡಿಲ್ಲವೆಂದರೆ ಅದರ ಅರ್ಥ ಏನು? ನನ್ನ ಹಿಂದೆ ಬಂದು ನಾಯಿಯಂತೆ ತಿರುಗೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇ? ಇವಳದೊಂದು ಒಣ ಪ್ರೇಮ ಬೇರೆ. ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ನಾನು ಯಾರನ್ನೇ ಮದುವೆ ಆದರೂ ನಿನ್ನ ಕೊರಳಿಗೆ ಮಾತ್ರ ನಾನು ತಾಳಿ ಕಟ್ಟೋದಿಲ್ಲ. ಅದಕ್ಕೆ ಕಾರಣ ನನ್ನ ಅಗ್ನಿ. ಅವನಿಗೆ ನಾನು ಕನಸಿನಲ್ಲೂ ದ್ರೋಹ ಬಗೆಯೋದಿಲ್ಲ. ಹಾಗೇನಾದರೂ ಮಾಡಿದ್ರೆ ದೇವರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ಮುಂದಿನ ವಾರ ನಾನು ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ಆದರೆ ಆಮೇಲೆ ಬರೋದು ನನ್ನ ನಿಶ್ಚಿತಾರ್ಥಕ್ಕೆ. ಅದನ್ನಾದರೂ ನೋಡಿ ಬುದ್ಧಿ ಕಲಿ ನೀನು. ಅರವಿಂದ್ನ ಕಣ್ಣಲ್ಲಿ ಸಿಟ್ಟು ನೆತ್ತಿಗೇರುತ್ತಿದ್ದರೆ ಅವಳ ಕಣ್ಣುಗಳಲ್ಲಿ ಎಲ್ಲವೂ ಮುಗಿದು ಹೋಯಿತು ಎನ್ನುವ ವೇದನೆಯಿಂದ ಕಣ್ಣೀರು ಹೋಡಿಯಾಗಿ ಹರಿತಾ ಇತ್ತು. ನಾನು ಹೇಳೋದನ್ನು ಕೇಳು ಅರು. ನಾವು ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯವಿಲ್ಲ. ನನಗೆ ಅಗ್ನಿ. ಯಾರನ್ನು ನೋಯಿಸಬೇಡ. ಇನ್ನು ಮುಂದೆ ನಾನು ಯಾರನ್ನು ನೋಯಿಸೋದಿಲ್ಲ. ಕಣ್ಣೆದುರಿಗೂ ಬರೋದಿಲ್ಲ. ದೂರ ಹೋಗ್ತೀನಿ. ಅರು ಎದೆ ಒಡೆದು ಹೋಗುವಂಥ ನೋವಿನಿಂದ ಅಕ್ಷರಗಳನ್ನು ಪೋಣಿಸಿ ಹೇಳಿದಾಗ ಅರವಿಂದ್ ತನ್ನನ್ನೇ ತಾನು ಶಪಿಸಿಕೊಂಡ. ಪ್ರೀತಿಯ ಇನ್ನೊಂದು ಮಗ್ಗುಲಲ್ಲಿ ಗೆಳೆತನವಿದ್ದ ಕಾರಣ ಅವನಿಗೆ ಅರುವನ್ನು ಕಡೆಗಣಿಸುವಷ್ಟೇ ಸಾಧ್ಯವಾಗಿತ್ತು. ಅವನ ಮುಂದಿನಿಂದ ಅರು ನಿದ್ರಾಣಳಾಗಿ ನಡೆದು ಹೋಗುವಾಗ ಅರವಿಂದ್ನ ಗಂಟಲಲ್ಲಿ ಆಳವಾದ ಸಂಕಟವೊಂದು ಗಂಟು ಕಟ್ಟಿತ್ತು. ನಿಶ್ಚಿತಾರ್ಥ ಮುಗಿದು ಎಲ್ಲರೂ ಮನೆಗೆ ಹಿಂದಿರುಗುವಾಗ ಅರು ಬೇಕಂತಲೇ ಅರವಿಂದ್ನಿಂದ ದೂರ ಉಳಿದು ಆದಿಯ ಕಾರ್ನಲ್ಲಿ ಕುಳಿತಳು. ಭೂಮಿಯ ಮನೆಗೆ ಹೋಗದೆ ಸುಮಿತ್ರಾ ಮತ್ತು ಮಹಾದೇವ್ ಭಾರದ್ವಾಜ್ ಮನೆಗೆ ಹೊರಟರು. ಮನೆ ತಲುಪಿದ ತಕ್ಷಣ ಅರು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ನೆಲದ ಮೇಲೆ ಕುಸಿದು ಬಿದ್ದಳು. ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲಾಗದೆ ಅವಳು ಗೋಡೆಗೆ ಬಲವಾಗಿ ತಲೆ ಚೆಚ್ಚಿಕೊಂಡಳು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.